ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕಿನ ನೀರಲ್ಕೆರೆ ಗ್ರಾಮದ ಪ್ರಮುಖ ರಸ್ತೆಯು ಬಹಳಷ್ಟು ಹದಗೆಟ್ಟಿದೆ. ರಸ್ತೆಗೆ ಊರಿನ ಕೊಳಕು ಊರೆಲ್ಲ ಹರಿಯುತ್ತಿದೆ. ರಸ್ತೆ ಮೇಲೆ ತೆಗ್ಗುಗಳು ಬಿದ್ದಿದ್ದು ಊರಿನ ಜನ ಓಡಾಡಲು ದ್ವಿಚಕ್ರ ವಾಹನ ಓಡಿಸಲು ಸಾಧ್ಯವಾಗುತ್ತಿಲ್ಲ. ರೋಡ್ ಪಕ್ಕದಲ್ಲೆಲ್ಲ ಜಂಗಲ್ ಕಟಿಂಗ್ ಬೆಳೆದಿದ್ದು ಹುಳ ದುಪ್ಪಡಿಗಳ ಕಾಟ ಜಾಸ್ತಿಯಾಗಿದೆ. ಇಂದು ಗ್ರಾಮದ ಕರುನಾಡ ವಿಜಯ ಸೇನೆ ನೀರಲ್ಕೆರೆ ಗ್ರಾಮ ಘಟಕದ ವತಿಯಿಂದ ರಸ್ತೆ ವೀಕ್ಷಣೆ ಮಾಡಿ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಕಿಡಿಕಾಡಿದರು. ಗ್ರಾಮ ಪಂಚಾಯತ್ ಗಮನಕ್ಕೆ ತಂದರು. ರಸ್ತೆ ದುರಸ್ತಿಗೆ ಮುಂದಾಗದಿರುವ ವರ್ತನೆಗೆ ಆಕ್ರೋಶ ವ್ಯಕ್ತಪಡಿಸಿದರು. ಸಮಸ್ಯೆ ಆಗಿಬಿಟ್ಟಿದೆ. ಸೈಕಲ್ ಮೋಟರ್ ಹೋಗೋದಿಲ್ಲ, ಮಕ್ಕಳು ಹೋಗ್ತಿರ್ತಾವ, ಆರಾಮಿಲ್ದವ್ರು ಹೋಗ್ತಿರ್ತಾರೆ, ಬಿದ್ದು ನೀರಿನಲ್ಲಿ ಬಿದ್ದು ಸೊಂಟ ಮುರಿತೇವೆ, ಕಾಲು ಮುರಿತೇವೆ, ಆಕ್ಸಿಡೆಂಟ್ ಆಗ್ತಾವ. ರೋಡ್ ಮಾಡ್ತಾ ಇಲ್ಲ, ಭಾಳ ದಿವಸ ಆಯ್ತು. ಇವತ್ತಿನವರಿಗೆ ಸಾಕಷ್ಟು ದಿವಸ ಆಯ್ತು. ವಿಡಿಯೋಗೆ ಹೇಳಿವಿ, ಅಧ್ಯಕ್ಷರಿಗೆ ಹೇಳಿವಿ, ಮೆಂಬರ್ಗಳಿಗೆ ಹೇಳಿವಿ, ಸಂಬಂಧಪಟ್ಟ ಅಧಿಕಾರಿ ಎಲ್ಲ ಮುಗಿದ್ಬಿಟ್ರ, ಇನ್ನೂ ಮಾಡ್ತಾ ಇಲ್ಲ. ಗ್ರಾಮ ಪಂಚಾಯಿತಿಗೆ ಸುಮಾರು ವರ್ಷಗಳಿಂದ ಮನವಿ ಮಾಡಿದರೂ ಅಭಿವೃದ್ಧಿ ಮಾಡುತ್ತಿಲ್ಲ. ಜನಪ್ರತಿನಿಧಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದರು. ಇಂತಹ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಕರುನಾಡ ವಿಜಯ ಸೇನೆ ಸಂಘಟನೆಯು ಒತ್ತಾಯಿಸುತ್ತದೆ. ಒಂದು ವೇಳೆ 2-3 ದಿನಗಳಲ್ಲಿ ಈ ಕಾಮಗಾರಿಯನ್ನು ಕೈಗೊಳ್ಳದೆ ಇದ್ದರೆ ಮುಂದಿನ ದಿನಗಳಲ್ಲಿ ಲಿಂಗಸೂಗೂರು ತಾಲೂಕು ಅಧ್ಯಕ್ಷರಾದ ಹನುಮಂತ ಬಡಗೇರ್ ಅವರ ನೇತೃತ್ವದಲ್ಲಿ ನೀರಲ್ಕೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ಮಾಡಲಾಗುತ್ತದೆ ಎಂದು ಈ ಮೂಲಕ ಕರುನಾಡ ವಿಜಯ ಸೇನೆ ಸಂಘಟನೆಯು ಎಚ್ಚರಿಕೆ ನೀಡಿದೆ. ಈ ಸಂದರ್ಭದಲ್ಲಿ ಕರುನಾಡ ವಿಜಯ ಸೇನೆ ಗ್ರಾಮ ಘಟಕದ ಅಧ್ಯಕ್ಷರಾದ ರಮೇಶ್ ಮೂಲಿಮನಿ, ಚಂದ್ರಶೇಖರ್ ನಾಡಗೌಡ, ನಿಂಗಪ್ಪ ಹಗಲ್ದಾಳ್, ಬಸವರಾಜ್ ಲಕ್ಕುಂಡಿ, ಸಂಗಪ್ಪ ಇಗ್ಗಾಲಿ, ಮುತ್ತಣ್ಣ ತುಪ್ಪದ್, ಗೌಡಪ್ಪ ಮೂಲಿಮನಿ, ರಮೇಶ್ ಲಕ್ಕುಂಡಿ, ಅಮರೇಶ್ ಕೋಡಿಹಾಳ್, ರಮೇಶ್ ಇಗ್ಗಾಲಿ, ರಮೇಶ್ ಬಾಪೂರ್, ಪರಶುರಾಮ್ ಗೋರೆಬಾಳ್, ಮಹಾಂತೇಶ್ ಪಲ್ಲೆ, ಬಸವರಾಜ್ ಕಾಚಾಪುರ್, ಅಮರೇಶ್ ತಿರುಕಪ್ಪನವರ್, ಮಲ್ಲಪ್ಪ ಅಂಗಡಿ ಮತ್ತು ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಉಪಸ್ಥಿತರಿದ್ದರು.